ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ವಿಭೀಷಣನ ಪ್ರಾರ್ಥನೆಯಂತೆ ಶ್ರೀರಾಮನು ಇಂದ್ರಜಿತುವಿನೊಡನೆ ಯುದ್ಧ ಮಾಡಲು ಲಕ್ಷ್ಮಣನಿಗೆ ಅನುಮತಿಸಿದುದು, ಸೇನಾ ಸಹಿತನಾದ ಲಕ್ಷ್ಮಣನು ನಿಕುಂಭಿಲ ಮಂದಿರದ ಬಳಿಗೆ ಹೋದುದು ಎಂಬ 85ನೆಯ ಸರ್ಗಕ್ಕೆ ಸ್ವಾಗತ. ತಸ್ಯ ತದ್ವಚನಂ ಶ್ರುತ್ವಾ ರಾಘವ ಶೋಕಕರ್ಷಿತಃ ನೋಪಧಾರಯತೆ ವ್ಯಕ್ತಂ ಯದುಕ್ತಂ ತೇನ ರಾಕ್ಷಸ. ಅತ್ಯಂತ ಶೋಕಮಗ್ನನಾಗಿದ್ದ ಶ್ರೀರಾಮನು ವಿಭೀಷಣನ ಮಾತುಗಳನ್ನೇನೋ ಕೇಳಿದನು. ಆದರೆ ಮನಸ್ಸು ಸೀತಾ ಮರಣದ ವಿಷಯದಲ್ಲಿಯೇ ಮಗ್ನವಾಗಿದ್ದುದರಿಂದ ವಿಭೀಷಣನು ಏನು ಹೇಳಿದನೆಂಬುದನ್ನು ಗ್ರಹಿಸಲೇ ಇಲ್ಲ. ಅನಂತರ ಸ್ವಲ್ಪ ಧೈರ್ಯವನ್ನು ತಂದುಕೊಂಡು ಪರಪುರಂಜಯನಾದ ಶ್ರೀರಾಮನು ಹನುಮಂತನ ಸಮೀಪದಲ್ಲಿ ಕುಳಿತಿದ್ದ ವಿಭೀಷಣನಿಗೆ ಹೇಳಿದನು, ರಾಕ್ಷಸರಾಜನೇ, ನೀನು ಇದುವರೆಗೆ ಹೇಳಿದ ಮಾತುಗಳೆಲ್ಲವನ್ನೂ ನಾನು ಪುನಃ ಕೇಳಬೇಕೆಂದಿದ್ದೇನೆ. ನೀನು ಹೇಳಬೇಕಾಗಿರುವುದನ್ನು ಪುನಃ ಹೇಳು. ಶ್ರೀರಾಮನ ಆ ಮಾತನ್ನು ಕೇಳಿ ಮಾತನಾಡುವುದರಲ್ಲಿ ಅತಿ ಕುಶಲನಾದ ವಿಭೀಷಣನು ಹಿಂದೆ ತಾನು ಹೇಳಿದ್ದ ಮಾತುಗಳನ್ನೇ ಪುನಃ ಹೇಳಲು ಉಪಕ್ರಮಿಸಿದನು. ಮಹಾಬಾಹುವೆ ರಾಘವ, ನಿನ್ನ ಆದೇಶದಂತೆ ನಾನು ವಾನರ ಸೈನ್ಯವನ್ನು ಆಯಾ ಸ್ಥಳಗಳಲ್ಲಿ ನಿಲ್ಲಿಸಿ ಬಂದಿದ್ದೇನೆ. ಎಲ್ಲ ಸೈನ್ಯವನ್ನು ವಿಭಾಗಿಸಿ ಸುತ್ತಲೂ ಇರುವ ಹೆಬ್ಬಾಗಿಲುಗಳ ಬಳಿಯಲ್ಲಿ ನಿಲ್ಲಿಸಿದ್ದೇನೆ. ಯಥೋಚಿತವಾದ ರೀತಿಯಲ್ಲಿ ಯೂಥಪತಿಗಳನ್ನು ಅಲ್ಲಿ ನಿಯಮಿಸಲಾಗಿದೆ. ನಿನ್ನ ಆಜ್ಞೆಗೆ ಸಂಬಂಧಿಸಿದಂತೆ ಈ ವಿಷಯದಲ್ಲಿ ನಿನ್ನಲ್ಲಿ ವಿಜ್ಞಾಪಿಸಿಕೊಂಡಿರುತ್ತೇನೆ. ಇದಲ್ಲದೆ ವಿಜ್ಞಾಪಿಸಿಕೊಳ್ಳಬೇಕಾದ ಮತ್ತೊಂದು ವಿಷಯವೂ ಇದೆ. ನೀನು ಕಾರಣವಿಲ್ಲದೆ ಶೋಕದಿಂದ ಪರಿತಪಿಸುತ್ತಿರುವೆ. ನೀನು ಪರಿತಪಿಸುತ್ತಿರುವುದರಿಂದ ನಮ್ಮ ಮನಸ್ಸು ಸಂತಾಪಗೊಂಡಿದೆ. ಸುಳ್ಳು ಸುದ್ದಿಯಿಂದ ಒದಗಿರುವ ಈ ನಿನ್ನ ಶೋಕವನ್ನು ಪರಿತ್ಯಜಿಸು. ಈ ನಿನ್ನ ಚಿಂತೆಯು ನಮ್ಮನ್ನು ಚಿಂತಿತರನ್ನಾಗಿ ಮಾಡಿರುವುದಲ್ಲದೆ ನಮ್ಮ ಶತ್ರುಗಳಿಗೆ ಹರ್ಷವನ್ನು ಉಂಟು ಮಾಡಿದೆ. ನಿನ್ನ ಚಿಂತೆಯನ್ನು ದೂರ ಮಾಡು. ಸೀತೆಯನ್ನು ಪಡೆದುಕೊಳ್ಳಬೇಕಾದರೆ ರಾಕ್ಷಸರನ್ನು ಸಂಹರಿಸಲು ಉದ್ಯುಕ್ತನಾಗು. ಹರ್ಷೋತ್ಸಾಹಗಳನ್ನು ಹೊಂದು. ನೀನು ಹರ್ಷದಿಂದಿದ್ದರೆ ನಾವೆಲ್ಲರೂ ಉತ್ಸಾಹದಿಂದ ಕಾರ್ಯ ಮಾಡುತ್ತೇವೆ. ರಘುನಂದನ, ಹಿತಕರವಾದ ಇನ್ನೂ ಒಂದು ಮಾತನ್ನು ಹೇಳುವೆನು ಕೇಳು. ಇಂದ್ರಜಿತುವು ಈಗ ಹೋಮವನ್ನು ಪೂರೈಸಲು ನಿಕುಂಭಿಲ ಮಂದಿರಕ್ಕೆ ಹೋಗಿದ್ದಾನೆ. ಆ ಮಂದಿರದ ಬಳಿಗೆ ಹೋಗಿ ಇಂದ್ರಜಿತುವನ್ನು ಸಂಹರಿಸುವ ಸಲುವಾಗಿ ಲಕ್ಷ್ಮಣನು ಅಪಾರವಾದ ವಾನರ ಸೈನ್ಯದೊಡನೆ ಅಲ್ಲಿಗೆ ಹೋಗುವುದು ಉಚಿತವಾಗಿ ಕಾಣುತ್ತದೆ. ಮಹಾಧನುಷ್ಮಂತನಾದ ಲಕ್ಷ್ಮಣನು ಮಂಡಲಾಕಾರವಾದ ಧನುಸ್ಸಿನಿಂದ ಹೊರಬರುವ ಸರ್ಪಗಳಂತಿರುವ ಬಾಣಗಳಿಂದ ರಾವಣೆಯನ್ನು ಸಂಹರಿಸಲು ನಿಕುಂಭಿಲ ಮಂದಿರಕ್ಕೆ ಹೋಗಬೇಕಾಗಿದೆ. ಮಹಾವೀರನಾದ ಇಂದ್ರಜಿತುವು ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ವರದ ರೂಪವಾಗಿ ಬ್ರಹ್ಮಶಿರವೆಂಬ ಅಮೋಘವಾದ ಅಸ್ತ್ರವನ್ನು ಪಡೆದುಕೊಂಡಿರುವನು. ಅವನ ಕುದುರೆಗಳು ಇಚ್ಛಿಸಿದಲ್ಲಿಗೆ ಹೋಗುವ ಸಾಮರ್ಥ್ಯವನ್ನು ಪಡೆದಿವೆ. ಇಂದ್ರಜಿತುವು ಈ ಸಮಯದಲ್ಲಿ ಸೈನ್ಯ ಸಮೇತವಾಗಿ ನಿಕುಂಭಿಲ ಮಂದಿರಕ್ಕೆ ಹೋಗಿದ್ದಾನೆ. ಅವನೇನಾದರೂ ಹೋಮಕರ್ಮವನ್ನು ಯಥಾವಿಧಿಯಾಗಿ ಮುಗಿಸಿ ಎದ್ದು ಬಂದನೆಂದರೆ ನಾವೆಲ್ಲರೂ ಹತರಾದವೆಂದೇ ಭಾವಿಸಬಹುದು. ಸರ್ವಲೋಕೇಶ್ವರನಾದ ಬ್ರಹ್ಮನು ಇಂದ್ರಜಿತುವಿಗೆ ವರವನ್ನು ದಯಪಾಲಿಸುತ್ತಾ ಅವನ ಮೃತ್ಯುವಿಗೆ ಸಂಬಂಧಿಸಿದ ರಹಸ್ಯವನ್ನು ಹೇಳಿರುವನು. ನಿಕುಂಭಿಲಾಮ ಸಂಪ್ರಾಪ್ತ ಹುತಾಗ್ನಿಂಚರಯೋ ಪುರುಹು ತ್ವಾಮಾತ ತಾಯಿನಂ ಹಂತ್ಯ ದಿ ಇಂದ್ರಚತ್ರೋ ಸತೇವದಹ. ನೀನು ಆಲದ ಮರದ ಬುಡದಲ್ಲಿರುವ ನಿಕುಂಭಿಲ ಮಂದಿರವನ್ನು ಸೇರದೆ ಮತ್ತು ಹೋಮವನ್ನು ಪೂರ್ತಿಗೊಳಿಸದೇ ಇರುವಾಗ ಶಸ್ತ್ರಪಾಣಿಯಾದ ನಿನ್ನನ್ನು ಯಾವ ಶತ್ರುವು ಆಕ್ರಮಿಸುವನೋ ಅವನೇ ಮುಂದೆ ನಿನ್ನನ್ನು ವಧಿಸುತ್ತಾನೆ. ರಾಘವ, ಬ್ರಹ್ಮನು ಧೀಮಂತನಾದ ಇಂದ್ರಜಿತುವಿನ ವಧೆಯನ್ನು ಹೀಗೆ ವಿಧಿಸಿದ್ದಾನೆ. ಆದುದರಿಂದ ಇಂದ್ರಜಿತುವಿನ ವಧೆಗಾಗಿ ಮಹಾಬಲನಾದ ಲಕ್ಷ್ಮಣನಿಗೆ ಆಜ್ಞಾಪಿಸು. ಅವನೊಬ್ಬನು ಹತನಾದರೆ ಸುಹೃದರಿಂದ ಸಮೇತನಾದ ರಾವಣನು ಹತನಾದನೆಂದೇ ಭಾವಿಸು. ಕೆಲವು ವಿತಂಡ ತರ್ಕ ಅಥವಾ ವಿತಂಡವಾದಗಳನ್ನು ಮಾಡುವಂತಹವರಿಗೆ ಇಲ್ಲಿ ಇಂದ್ರಜಿತುವು ಒಂದು ಹೋಮ ಯಜ್ಞವನ್ನು ಸಂಕಲ್ಪಿಸಿ ಹೋಗಿದ್ದ, ಅದನ್ನು ತಡೆಯುವುದು ಅಧರ್ಮವಲ್ಲವೇ ಎಂದು, ಅಂದರೆ ಹೋಮ ಯಜ್ಞ ಎಂದ ಕೂಡಲೇ ಅದನ್ನು ನಡೆಸುವುದು ಧರ್ಮ, ತಪ್ಪಿಸುವುದು ಅಧರ್ಮವೆಂದು ನೇರವಾಗಿ ಅನೇರ ಅರ್ಥದಲ್ಲಿ ತೆಗೆದುಕೊಳ್ಳುವುದಲ್ಲ. ಯಜ್ಞಗಳನ್ನು ಮಾಡುವಾಗಲೂ ಕೂಡ ಅದರಲ್ಲೂ ಸಾತ್ವಿಕ, ರಾಜಸ, ತಾಮಸಗಳೆಂಬ ವಿಭಾಗಗಳಿವೆ. ಯಾವ ವ್ಯಕ್ತಿ ಯಾವುದೇ ರೀತಿಯಾದಂತಹ ಸ್ವಾರ್ಥವೂ ಇಲ್ಲದೆ ಲೋಕೋಪಕಾರಕ್ಕಾಗಿ ಯಾವುದೇ ಕಾರ್ಯವನ್ನು ಮಾಡುತ್ತಿದ್ದರೂ ತನ್ನ ಸ್ವಾರ್ಥ, ತನ್ನ ಅಹಂಕಾರವನ್ನು ಅಲ್ಲಿ ಇಚ್ಛೆ ಪಡದೇ ಇದ್ದರೆ ಅದು ಸಾತ್ವಿಕ ಕರ್ಮವೆನಿಸುತ್ತದೆ.
ಅಂತಹ ಸಾತ್ವಿಕ ಕರ್ಮಕ್ಕೆ ತಡೆವೊಡ್ಡುವುದು ನಿಶ್ಚಿತವಾಗಿ ಅಧರ್ಮವೆನಿಸುತ್ತದೆ. ಅದೇ ರೀತಿಯಾಗಿ ಯಾವುದೋ ಸ್ವಾರ್ಥವನ್ನಿಟ್ಟುಕೊಂಡು ನನಗೆ ಉಪಕಾರವಾಗಲಿ ಎಂಬ ಕಾರಣದಿಂದಾಗಿ ಒಬ್ಬ ವ್ಯಕ್ತಿ ಒಂದು ಕಾರ್ಯವನ್ನು ಮಾಡುತ್ತಿದ್ದರೆ ಅದು ರಾಜಸ ಕಾರ್ಯವನ್ನಿಸುತ್ತದೆ. ಅದನ್ನು ತಪ್ಪಿಸುವುದಾಗಲಿ ಅಥವಾ ನಡೆಯಗೊಡುವುದರಿಂದಾಗಲಿ ಯಾವುದೇ ವಿರುದ್ಧವಾದಂತಹ ಫಲ ಲಭಿಸುವುದಿಲ್ಲ. ಅಂದರೆ ಅದನ್ನು ನಿಲ್ಲಿಸುವುದರಿಂದ ನಮಗೇನು ಲಾಭ ನಷ್ಟಗಳಿರುವುದಿಲ್ಲ, ಅಥವಾ ಅದನ್ನು ನಡೆಸುವುದರಿಂದಲೂ ನಮಗೇನು ಲಾಭ ನಷ್ಟಗಳಿರುವುದಿಲ್ಲ. ಮಾಡುವ ವ್ಯಕ್ತಿಗೆ ಅದರಿಂದ ಸ್ವಲ್ಪ ಲಾಭವಾಗಬಹುದು, ಆದರೆ ದೀರ್ಘಕಾಲದಲ್ಲಿ ಅದರ ಪರಿಣಾಮವನ್ನು ಆ ವ್ಯಕ್ತಿಯೇ ಅನುಭವಿಸಬೇಕಾಗಿ ಬರುತ್ತದೆ. ಆದರೆ ತಾಮಸ ಯಜ್ಞ ಅಥವಾ ತಾಮಸ ಕಾರ್ಯಗಳಿವೆಯಲ್ಲ, ಅವುಗಳ ಉದ್ದೇಶವೇ ಮತ್ತೊಬ್ಬರಿಗೆ, ಅಂದರೆ ಲೋಕಕ್ಕೆ ಅಪಕಾರವನ್ನು ಮಾಡುವುದು, ಲೋಕಕ್ಕೆ ತೊಂದರೆಯನ್ನು ಉಂಟು ಮಾಡುವುದೇ ಉದ್ದೇಶವಾಗಿರುತ್ತದೆ. ಆ ಕಾರಣದಿಂದಾಗಿ ಲೋಕಕ್ಕೆ ಪರರಿಗೆ ತೊಂದರೆಯನ್ನು ಮಾಡಬೇಕೆಂಬ ಉದ್ದೇಶದಿಂದಲೇ ಯಾವುದೇ ಕಾರ್ಯಗಳನ್ನು ಮಾಡುತ್ತಿರಲಿ, ಅದು ದೇವರ ಪೂಜೆಯೇ ಇರಲಿ, ಜಪ ತಪಾದಿ ಹೋಮಗಳೇ ಇರಲಿ, ಅದಕ್ಕೆ ಭಂಗವನ್ನು ತಂದೊಡ್ಡಬೇಕಾದುದು ಸತ್ಪುರುಷರಾದವರಿಗೆ ಕರ್ತವ್ಯವಾಗಿರುತ್ತದೆ. ಹಾಗಿಲ್ಲವಾದರೆ ಲೋಕನಾಶವನ್ನು ತಪ್ಪಿಸದೆ ಹೋದಂತಹ ಪಾಪವೇ ಅವರಿಗೆ ಅಂಟಿಕೊಳ್ಳುತ್ತದೆ. ಆ ಕಾರಣದಿಂದಾಗಿ ಇಲ್ಲಿ ನಿಕುಂಬಿಳ ಯಾಗವನ್ನು ಧ್ವಂಸಗೊಳಿಸುವುದು ರಾಮ ಲಕ್ಷ್ಮಣರಿಗೆ ಕರ್ತವ್ಯವೇ ಆಗಿರುತ್ತದೆ. ವಿಭೀಷಣನ ಆ ಮಾತನ್ನು ಕೇಳಿ ಶ್ರೀರಾಮನು ಹೇಳಿದನು, ಸತ್ಯಪರಾಕ್ರಮನೇ ವಿಭೀಷಣ, ಮಹಾಭಯಂಕರನಾದ ಇಂದ್ರಜಿತುವಿನ ಮಾಯೆಯನ್ನು ನಾನು ತಿಳಿದಿರುವೆನು. ಬ್ರಹ್ಮಾಸ್ತ್ರವನ್ನು ತಿಳಿದಿರುವ ಬುದ್ಧಿವಂತನಾದ ಮಹಾಮಾಯನಾದ ಮಹಾಬಲನಾದ ಅವನು ಯುದ್ಧದಲ್ಲಿ ವರುಣ ಸಹಿತನಾದ ಎಲ್ಲ ದೇವತೆಗಳನ್ನು ಸಂಜ್ಞಾಹೀನರನ್ನಾಗಿ ಮಾಡಲು ಸಮರ್ಥನಾಗಿದ್ದಾನೆ. ಮಹಾಯಶೋವಂತನಾದ ಅವನು ರಥದಲ್ಲಿ ಕುಳಿತು ಆಕಾಶದಲ್ಲಿ ಸಂಚರಿಸುತ್ತಿದ್ದರೆ ಮೇಘಗಳಿಂದ ಆವೃತನಾದ ಸೂರ್ಯನ ಗಮನದಂತೆ ಅವನ ಸಂಚಾರ ಮಾರ್ಗವೇ ನಮಗೆ ತಿಳಿಯುವುದಿಲ್ಲ. ಶ್ರೀರಾಮನು ದುರಾತ್ಮನಾದ ಶತ್ರುವು ಮಹಾವೀರ್ಯವಂತನೆಂಬುದನ್ನು ತಿಳಿದು ಕೀರ್ತಿ ಸಂಪನ್ನನಾದ ಲಕ್ಷ್ಮಣನಿಗೆ ಹೇಳಿದನು, ಲಕ್ಷ್ಮಣ, ನೀನು ವಾನರೇಂದ್ರನಾದ ಸುಗ್ರೀವನ ಸೈನ್ಯದಿಂದಲೂ ಹನುಮಂತನೇ ಮೊದಲಾದ ವಾನರ ನಾಯಕರಿಂದಲೂ ಕರಡಗಡಿಗೆ ರಾಜನಾದ ಜಾಂಬವಂತನಿಂದಲೂ ಮತ್ತು ಅವನ ಸೈನ್ಯದಿಂದಲೂ ಪರಿವೃತನಾಗಿ ನಿಕುಂಭಿಲ ಮಂದಿರಕ್ಕೆ ಹೋಗಿ ಅಲ್ಲಿರುವ ಮಾಯಾಬಲದಿಂದ ಕೂಡಿರುವ ರಾಕ್ಷಸ ಪುತ್ರನಾದ ಇಂದ್ರಜಿತುವನ್ನು ಸಂಹರಿಸು. ಇಂದ್ರಜಿತುವಿನ ಮಾಯಗಳೆಲ್ಲವನ್ನು ಸಂಪೂರ್ಣವಾಗಿ ತಿಳಿದಿರುವ ಮಹಾತ್ಮನಾದ ವಿಭೀಷಣನು ತನ್ನ ಸಚಿವರೊಡನೆ ನಿನ್ನನ್ನು ಅನುಸರಿಸಿ ಬರುತ್ತಾನೆ. ಭಯಂಕರ ಪರಾಕ್ರಮಿಯಾದ ಲಕ್ಷ್ಮಣನು ವಿಭೀಷಣ ಸಹಿತನಾಗಿ ಶ್ರೀರಾಮನ ಮಾತನ್ನು ಕೇಳಿ ಶ್ರೇಷ್ಠವಾದೊಂದು ಧನುಸ್ಸನ್ನು ಎತ್ತಿಕೊಂಡನು. ಕವಚವನ್ನು ಧರಿಸಿ ಕತ್ತಿಯನ್ನು ಹಿಡಿದು ಸುವರ್ಣಮಯವಾದ ಧನುಸ್ಸನ್ನು ಬಾಣಗಳನ್ನು ಹಿಡಿದು ಯುದ್ಧ ಸನ್ನದ್ಧನಾಗಿ ಪರಮ ಹರ್ಷದಿಂದ ಶ್ರೀರಾಮನ ಪಾದಗಳಿಗೆ ನಮಸ್ಕರಿಸಿ ಹೇಳಿದನು, ಆರ್ಯನೇ, ನನ್ನ ಧನುಸ್ಸಿನಿಂದ ಹೊರಬರುವ ನಿಶಿತವಾದ ಬಾಣಗಳು ರಾವಣೆಯನ್ನು ಭೇದಿಸಿಕೊಂಡು ಹೊರಬಂದು ಹಂಸಗಳು ಪುಷ್ಕರಣಿಯನ್ನು ಸೇರುವಂತೆ ಲಂಕೆಗೆ ಹೋಗಿ ಬೀಳುತ್ತವೆ. ನನ್ನ ಈ ಮಹಾಧನುಸ್ಸಿನ ನಾಡಿನಿಂದ ಚಿಮ್ಮಲ್ಪಟ್ಟ ಬಾಣಗಳು ಭಯಂಕರನಾದ ಆ ರಾಕ್ಷಸನ ಶರೀರವನ್ನು ಭೇದಿಸಿ ಈ ಕ್ಷಣದಲ್ಲಿಯೇ ಅವನನ್ನು ಧ್ವಂಸ ಮಾಡುತ್ತವೆ. ಇಂದ್ರಜಿತುವನ್ನು ಸಂಹರಿಸಬೇಕೆನ್ನುವ ಪೂರ್ಣವಾದ ಅಭಿಲಾಷೆಯಿಂದ ಕೂಡಿದ್ದ ಕಾಂತಿಯುಕ್ತನಾಗಿದ್ದ ಲಕ್ಷ್ಮಣನು ಅಣ್ಣನ ಮುಂದೆ ಹೀಗೆ ಹೇಳಿ ಅತಿ ತ್ವರೆಯಿಂದಲೇ ಅಲ್ಲಿಂದ ಹೊರಡುವ ಮೊದಲು ಅಣ್ಣನಾದ ಶ್ರೀರಾಮನ ಪಾದಗಳಿಗೆ ನಮಸ್ಕರಿಸಿ ಅವನಿಗೆ ಪ್ರದಕ್ಷಿಣೆ ಮಾಡಿ ಇಂದ್ರಜಿತುವಿನಿಂದ ರಕ್ಷಿಸಲ್ಪಡುತ್ತಿದ್ದ ನಿಕುಂಭಿಲ ಮಂದಿರಕ್ಕೆ ಹೊರಟನು. ಶ್ರೀರಾಮನು ತಮ್ಮನ ವಿಜಯಕ್ಕಾಗಿ ಸ್ವಸ್ತಿವಾಚನ ಮಾಡಿದ ನಂತರ ಪ್ರತಾಪವಂತನಾದ ಲಕ್ಷ್ಮಣನು ವಿಭೀಷಣನೊಡನೆ ವೇಗವಾಗಿ ನಿಕುಂಭಿಲ ಮಂದಿರದ ಕಡೆಗೆ ಹೊರಟನು. ಅನೇಕ ಸಹಸ್ರ ವಾನರರಿಂದ ಪರಿವೃತನಾಗಿದ್ದ ಹನುಮಂತನು 4 ಅಮಾತ್ಯರೊಡನೆ ವಿಭೀಷಣನು ಲಕ್ಷ್ಮಣನನ್ನು ಅನುಸರಿಸಿ ಹೊರಟರು. ಅಪಾರವಾದ ವಾನರ ಸೈನ್ಯದಿಂದ ಪರಿವೃತನಾಗಿ ಹೋಗುತ್ತಿದ್ದಾಗ ಲಕ್ಷ್ಮಣನು ಹಾದಿಯಲ್ಲಿ ವೃಕ್ಷರಾಜನಾದ ಜಾಂಬವಂತನು ಸೈನ್ಯದೊಡನೆ ನಿಂತಿರುವುದನ್ನು ನೋಡಿದನು. ಬಹಳ ದೂರ ಪ್ರಯಾಣ ಮಾಡಿದ ನಂತರ ಮಿತ್ರರಿಗೆ ಆನಂದದಾಯಕನಾದ ಲಕ್ಷ್ಮಣನು ವ್ಯೂಹ ಕ್ರಮದಲ್ಲಿ ನಿಂತಿದ್ದ ರಾಕ್ಷಸೇಂದ್ರನ ಮಹಾ ಸೈನ್ಯವನ್ನು ದೂರದಿಂದಲೇ ನೋಡಿದನು. ಶತ್ರು ದಮನನಾದ ಲಕ್ಷ್ಮಣನು ಧನುಸ್ಸನ್ನು ಕೈಯಲ್ಲಿ ಹಿಡಿದು ಬ್ರಹ್ಮನಿಂದ ನಿಶ್ಚಯಿಸಲ್ಪಟ್ಟಿದ್ದ ವಿಧಿಗೆ ಅನುಸಾರವಾಗಿ ಮಾಯಾ ಕುಶಲನಾದ ಇಂದ್ರಜಿತುವನ್ನು ಜಯಿಸಲು ಅವನಿದ್ದ ನಿಕುಂಭಿಲ ಮಂದಿರದ ಸಮೀಪಕ್ಕೆ ಹೋಗಿ ನಿಂತನು. ಆ ಸಮಯದಲ್ಲಿ ವಿಭೀಷಣ, ಅಂಗದ ಮತ್ತು ಹನುಮಂತರು ಲಕ್ಷ್ಮಣನ ಜೊತೆಯಲ್ಲಿದ್ದರು. ಜಗಿಸುವ ಶಸ್ತ್ರಾಸ್ತ್ರಗಳಿಂದ ಪ್ರಕಾಶಮಾನವಾಗಿದ್ದ ಧ್ವಜಗಳಿಂದಲೂ ಮತ್ತು ಮಹಾರಥಗಳಿಂದಲೂ ಅತ್ಯಂತ ಗಹನವಾಗಿ ಕಾಣುತ್ತಿದ್ದ, ಪ್ರತಿರೋಧಿಗಳಿಗೆ ಅತಿ ಭಯಂಕರವಾಗಿ ಕಾಣುತ್ತಿದ್ದ
ಅಪ್ರತಿಮವಾದ ವೇಗದಿಂದ ಕೂಡಿದ್ದ ಗಾಢಾಂಧಕಾರ ಸದೃಶವಾಗಿದ್ದ ಶತ್ರುಗಳ ಸೈನ್ಯವನ್ನು ಲಕ್ಷ್ಮಣನು ಪ್ರವೇಶಿಸಿದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 85ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.